ಇರಾನ್ ಯುದ್ಧದ ಹಿನ್ನೆಲೆಗಳಲ್ಲಿ ಅಮೆರಿಕದ ರಾಜಕೀಯ ಮತ್ತು ಸೈನಿಕ ನಡೆಯೂ ಈಗ ವಿಶ್ವದ ಗಮನ ಸೆಳೀತಾ ಇದೆ. ಒಂದು ಕಡೆ ಅಮೆರಿಕ ತನ್ನ ಸೈನಿಕರನ್ನ ಮಧ್ಯಪೂರ್ವಕ್ಕೆ ಹೆಚ್ಚಿಸ್ತಾ ಇರೋದಾಗಿ ವರದಿಗಳು ಹೇಳ್ತಾ ಇವೆ. ಮತ್ತೊಂದು ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧದಿಂದ ಹಿಂದೆ ಸರಿಯುವ ಸಾಧ್ಯತೆಯನ್ನ ಸೂಚಿಸಿರುವುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ವಿರೋಧಾಭಾಸದ ನಡೆ ಜಾಗತಿಕ ರಾಜಕೀಯದಲ್ಲಿ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಅಮೆರಿಕ ತನ್ನ ಸೈನಿಕ ಹಾಜರಾತಿಯನ್ನ ಕಡಿಮೆ ಮಾಡುವ ಬದಲು ಹೆಚ್ಚಿಸುವ ದಾರಿಯಲ್ಲಿ ಸಾಗ್ತಾ ಇರುವಂತೆ ಕಾಣುತ್ತಿದೆ. ಮಧ್ಯ ಪೂರ್ವದಲ್ಲಿ ಈಗಾಗಲೇ ಸಾವಿರಾರು ಅಮೆರಿಕದ ಸೈನಿಕರು ನೆಲೆಸಿದ್ದಾರೆ. ಹೊಸದಾಗಿ ಸೇನೆ ಕಳುಹಿಸುವ ಕ್ರಮಗಳು ಯುದ್ಧದ ತೀವ್ರತೆಯನ್ನ ಕಡಿಮೆ ಮಾಡುವುದಕ್ಕಿಂತ ಹೆಚ್ಚಿಸುವ ಸೂಚನೆ ನೀಡುತ್ತಿವೆ. ಆದರೆ ಇದೇ ಸಮಯದಲ್ಲಿ ಟ್ರಂಪ್ ನೀಡಿರುವ ಹೇಳಿಕೆಗಳು ಅಮೆರಿಕ ಯುದ್ಧದಿಂದ ದೂರ ಉಳಿಯಲು ಯೋಚಿಸುತ್ತಿದೆಯೇ ಎಂಬ ಅನುಮಾನವನ್ನ ಮೂಡಿಸ್ತಾ ಇದೆ. ಟ್ರಂಪ್ ಹೇಳಿಕೆಯ ಪ್ರಕಾರ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳೇ ಮುಂದಿನ ಹೊಣೆಗಾರಿಕೆಯನ್ನ ಹೊತ್ತುಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಇದು ಅಮೆರಿಕ ತನ್ನ ಸೈನಿಕ ಹೊರೆ ಕಡಿಮೆ ಮಾಡಲು ಪ್ರಯತ್ನಿಸ್ತಾ ಇದೆಯೇ ಎಂಬ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ನಾಟೋ ದೇಶಗಳ ಮೇಲಿನ ಅವರ ಟೀಕೆಗಳು ಈ ದೃಷ್ಟಿಕೋನವನ್ನ ಮತ್ತಷ್ಟು ಬಲಪಡಿಸುತ್ತವೆ. ಎಲ್ಲಾ ಹೊರೆ ಅಮೆರಿಕ ಮಾತ್ರ ಹೊತ್ತುಕೊಳ್ಳಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನ ಅವರು ನೀಡ್ತಾ ಇರುವಂತೆ ಕಾಣುತ್ತದೆ. ಇದೀಗ ಇರಾನ್ ತನ್ನ ದಾಳಿಗಳನ್ನ ತೀವ್ರಗೊಳಿಸ್ತಾ ಇರೋದು ಮತ್ತೊಂದು ಪ್ರಮುಖ ಅಂಶವಾಗಿದೆ. ಗಲ್ಫ್ ಪ್ರದೇಶದಲ್ಲಿ ಎನರ್ಜಿ ಮೂಲ ಸೌಕರ್ಯಗಳ ಮೇಲೆ ದಾಳಿ, ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಮತ್ತು ಇಸ್ರೇಲ್ ಕಡೆಗೆ ಕ್ಷಿಪಣಿ ದಾಳಿಗಳು ಪರಿಸ್ಥಿತಿಯನ್ನ ಇನ್ನಷ್ಟು ಗಂಭೀರಗೊಳಿಸಿವೆ. ಹರ್ಮುಜ್ ಜಲಸಂಧಿ ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾಗಿದ್ದು ಇಲ್ಲಿ ಉಂಟಾಗಿರುವ ಅಶಾಂತಿ ತೈಲ ಬೆಲೆಗಳನ್ನ ಏರಿಕೆಗೆ ಕಾರಣವಾಗಿದೆ. ಇದರ ಪರಿಣಾಮವಾಗಿ ಜಾಗತಿಕ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಇಂಧನ ಬೆಲೆ ಏರಿಕೆಯಿಂದ ಅನೇಕ ದೇಶಗಳಲ್ಲಿ ಇದು ದುಬಾರಿಯಾಗಿದೆ. ಭಾರತ ಸೇರಿದಂತೆ ಅನೇಕ ದೇಶಗಳು ಇದರ ಪರಿಣಾಮವನ್ನ ಅನುಭವಿಸ್ತಾ ಇವೆ. ಈ ಹಿನ್ನೆಲೆಗಳಲ್ಲಿ ಅಮೆರಿಕದ ಮುಂದಿನ ಹೆಜ್ಜೆ ಏನಾಗಲಿದೆ ಎಂಬುದು ಎಲ್ಲರ ಗಮನವನ್ನ ಸೆಳೀತಾ ಇದೆ. ವಿಶ್ಲೇಷಕರು ಹೇಳುವ ಪ್ರಕಾರ ಇದು ಒಂದು ತಂತ್ರಜ್ಞಾನದ ಆಟವಾಗಿರಬಹುದು. ಅಮೆರಿಕ ಒಂದ್ ಕಡೆ ತನ್ನ ಸೈನಿಕ ಶಕ್ತಿಯನ್ನ ತೋರಿಸ್ತಾ ಮತ್ತೊಂದು ಕಡೆ ರಾಜತಾಂತ್ರಿಕವಾಗಿ ಹಿಂದೆ ಸರಿಯುವ ಸಂಕೇತ ನೀಡಬಹುದು. ಇದರಿಂದ ವಿರೋಧ ಪಕ್ಷದ ಮೇಲೆ ಒತ್ತಡ ಹೇರುವ ಉದ್ದೇಶ ಇರಬಹುದು. ಆದ್ರೆ ಈ ರೀತಿಯ ದ್ವಂದ್ವ ನಡೆ ದೀರ್ಘಕಾಲದಲ್ಲಿ ಗೊಂದಲವನ್ನ ಉಂಟು ಮಾಡಬಹುದು. ಇದಲ್ಲದೆ ಈ ಯುದ್ಧ ಮಾನವೀಯ ಸಂಕಷ್ಟವನ್ನು ಹೆಚ್ಚಿಸಿದೆ. ಸಾವಿರಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಲಕ್ಷಾಂತರ ಜನರು ತಮ್ಮ ಮನೆಗಳನ್ನ ಬಿಟ್ಟು ನಿರಾಶ್ರಿತರಾಗಿದ್ದಾರೆ. ಮಧ್ಯಪೂರ್ವದ ಹಲವಾರು ದೇಶಗಳು ಈ ಸಂಘರ್ಷದಲ್ಲಿ ಸೆಳೆತಕ್ಕೊಳಗಾಗಿವೆ. ಇದು ಕೇವಲ ಸೈನಿಕ ಯುದ್ಧವಷ್ಟೇ ಅಲ್ಲ, ಮಾನವೀಯ ದುರಂತವಾಗಿಯೂ ಕೂಡ ರೂಪಾಂತರಗೊಂಡಿದೆ. ಅಮೆರಿಕದ ಒಳರಾಜಕೀಯದ ಮೇಲೂ ಇದರ ಪರಿಣಾಮ ಕಾಣಿಸ್ತಾ ಇದೆ. ಯುದ್ಧ ವೆಚ್ಚಗಳು ಹೆಚ್ಚುತ್ತಾ ಇರುವುದು, ಇಂಧನ ಬೆಲೆ ಏರಿಕೆ ಮತ್ತು ಆರ್ಥಿಕ ಒತ್ತಡಗಳು ಸರ್ಕಾರದ ಮೇಲೆ ಭಾರವನ್ನ ಹೆಚ್ಚಿಸಿವೆ. ಜನರಲ್ಲಿ ಯುದ್ಧದ ವಿರುದ್ಧ ಅಸಮಾಧಾನವೂ ಹೆಚ್ಚುತ್ತಿದೆ. ಈ ಹಿನ್ನೆಲೆಗಳಲ್ಲಿ ಟ್ರಂಪ್ ಬ್ಯಾಕ್ ಫುಟ್ ಮೇಲೆ ಇದ್ದಾರೆಯೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ಒಟ್ನಲ್ಲಿ ಅಮೆರಿಕದ ನಡೆ ಸ್ಪಷ್ಟವಾಗಿಲ್ಲ. ಒಂದ್ ಕಡೆ ಯುದ್ಧದಿಂದ ಹಿಂದೆ ಸರಿಯುವ ಸೂಚನೆ, ಮತ್ತೊಂದು ಕಡೆ ಸೈನಿಕ ಹಸ್ತಕ್ಷೇಪ ಹೆಚ್ಚಿಸುವ ಕ್ರಮ. ಇದು ಜಾಗತಿಕ ಮಟ್ಟದಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ಅಮೆರಿಕ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದು ಈ ಸಂಘರ್ಷದ ಭವಿಷ್ಯವನ್ನ ನಿರ್ಧರಿಸಲಿದೆ. ಈ ಪರಿಸ್ಥಿತಿಯಲ್ಲಿ ಒಂದೇ ಪ್ರಶ್ನೆ ಉಳಿಯುತ್ತದೆ: ಅಮೆರಿಕ ನಿಜವಾಗಿಯೂ ಹಿಂದೆ ಸರಿಯುತ್ತದೆಯೇ ಅಥವಾ ಇದು ಇನ್ನಷ್ಟು ದೊಡ್ಡ ಯುದ್ಧದ ಆರಂಭವೇ? ಇದರ ಉತ್ತರವೇ ವಿಶ್ವದ ಭವಿಷ್ಯವನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.